ಸರ್ ಆ ಥರ ಮಾಡಲ್ಲ ಅನ್ನಂಗೆ ನಾನು ಇದು ಯೋಜನೆಗೆ ಅಪ್ಲೈನೇ ಮಾಡ್ತಿರಲಿಲ್ಲ ಸರ್. ನಾನು ಓನಾಗಿ ನಾನು ಮೊಬೈಲಲ್ಲೇ ಅಪ್ಲೈ ಮಾಡಿ ಮೊಬೈಲಿಂದನೇ ಪೇಮೆಂಟ್ ಮಾಡಿ ಸರ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಇನ್ಸ್ಟಾಲ್ ಮಾಡಿಸಿರೋದು ಸರ್. ಜಸ್ಟ್ ಒಂದು 10ರಿಂದ 15 ಸೆಕೆಂಡಲ್ಲೇ ನಿಮಗೆ ಔಟ್ ಬಂದ್ಬಿಡುತ್ತೆ, ನೀರು ಬಂದ್ಬಿಡುತ್ತೆ. ಇದು 320 ಅಡಿ ಡೀಪಲ್ಲಿದೆ. ಈ ಬೋರು 320 ಅಡಿ ಡೀಪಲ್ಲಿದೆ. ಇವರು ಬೆಳಗ್ಗೆ ಒಂದು 8 ಗಂಟೆ 7:15 8 ಗಂಟೆಗೆ ಮಾಡೋದು ನೋಡಿ ಏನಿದೆ ಇದು ಔಟ್ಪುಟ್. ವೀಕ್ಷಕರಾಗಿ ಬಂಧುಗಳೇ, ನಾನಿವತ್ತು ಒಂದು ಉತ್ತಮ ವಿಚಾರವನ್ನು ನಿಮಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಏನಿದು ಉತ್ತಮ ವಿಚಾರ ಅಂದರೆ, ನಮ್ಮ ರೈತರುಗಳಿಗೆ PM ಕುಸುಮ್ ಯೋಜನೆ ಬಗ್ಗೆ ವಿಚಾರ ತಿಳಿಸೋಣ ಅಂತ ಬಂದಿದ್ದೀನಿ. ರೈತರ ಜಮೀನುಗಳಿಗೆ ಸಬ್ಸಿಡಿ ರೂಪದಲ್ಲಿ ಸೋಲಾರ್ ಸಿಸ್ಟಮ್ನ ಅಳವಡಿಸ್ತಾರೆ. ಏನಕ್ಕೆ ಇದು ಸೋಲಾರ್ ಸಿಸ್ಟಮ್ ಅಂದರೆ, ನಮ್ಮ ಜಮೀನಿನಲ್ಲಿರೋ ಪಂಪ್ ಸೆಟ್ಗೆ ವಿದ್ಯುತ್ತನ್ನು ಬಳಸದೇ ನೀರಿನ ಸಪ್ಲೈ ಕೊಡುವಂಥ ಒಂದು ಯೋಜನೆ ಆಗಿರುತ್ತೆ. ಆ ಯೋಜನೆ ಬಗ್ಗೆ ತಿಳಿಸೋಕ್ಕೆ ನಮ್ಮ ಹುಣಸೂರು ತಾಲೂಕಿನ ತೊಂಡಾನ್ ಮೋಹನ್ ರವರು ಇದರ ಬಗ್ಗೆ ಸಂಪೂರ್ಣ ವಿಚಾರವನ್ನು ತಿಳಿಸ್ತಾರೆ. ಇವತ್ತಿನ ದಿನ ನಾವು ಹುಣಸೂರು ತಾಲೂಕಿನ ತಿಪ್ಲಾಪುರ ಗ್ರಾಮದಲ್ಲಿ ಸೋಲಾರ್ ಇನ್ಸ್ಟಾಲೇಷನ್ಗೆ ಬಂದಿದ್ದೀವಿ. ಬನ್ನಿ ಗೆಳೆಯರೆ, ಇದರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅರದನಹಳ್ಳಿ ಗ್ರಾಮದವರು ಸರ್, ನಮಸ್ಕಾರ. ನಮ್ಮೂರು ಅರದನಹಳ್ಳಿ, ಬಿಳಿಕೆರೆ ಹೋಬಳಿ, ಹುಣಸೂರು ತಾಲೂಕು, ಮೈಸೂರು ಡಿಸ್ಟ್ರಿಕ್ಟ್. ಎಷ್ಟು ದಿನ ಆಯಿತು ಸರ್ ಇನ್ಸ್ಟಾಲೇಷನ್? ಸರ್ ಒಂದು 3 ಡೇಸ್ ಆಗಿದೆ. ಹಾಯ್ ಗೆಳೆಯ, ನಮಸ್ಕಾರ. ನನ್ನ ಹೆಸರು ಮೋಹನ್ ಅಂದ್ಬಿಟ್ಟು. ನಾನಿವತ್ತು ನಿಮಗೆ PM ಕುಸುಮ್ ಯೋಜನೆಯಲ್ಲಿ ರೈತರಿಗಾಗೋ ಒಂದು ಅನುಕೂಲ ಏನಿದೆ ಮತ್ತು ಅದರಿಂದ ನಿಮಗೆ ಸಿಗುವಂಥ ಸರ್ಕಾರದ ಒಂದು ಸೌಲಭ್ಯ ಏನಿದೆ, ಸಬ್ಸಿಡಿ ಏನಿದೆ, ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಒಂದು ಮಾಹಿತಿ ಕೊಡ್ತೀನಿ. ಯಾಕೆ ಅಂತಂದರೆ, ನಮ್ಮ ಗ್ರಾಮೀಣ ಭಾಗದ ರೈತರುಗಳಿಗೆ ಮಾಹಿತಿ ಕೊರತೆ ಇರುತ್ತೆ. ಸಾಮಾನ್ಯ ತಾಲೂಕು ಆಫೀಸ್ಗಳಿಗೆ ಮತ್ತು ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋಗುವಂಥ ರೈತರುಗಳಿಗೆ ಹೆಚ್ಚಿನ ಮಾಹಿತಿ ಗೊತ್ತಿರುತ್ತೆ. ಯಾಕೆ ಅಂದರೆ ಎಲ್ಲ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ. ಯಾರಾದರೂ ಅವರಿಗೆ ಸಣ್ಣ ಒಂದು ಮಾಹಿತಿ ಹೇಳೋದ್ರಿಂದ ಅವ್ರಿಗೆ ತಿಳುವಳಿಕೆ ಬರುತ್ತೆ. ಆದರೆ ರೈತರಲ್ಲಿ ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಮಾಡುವಂಥ ನಮ್ಮ ಸಣ್ಣ ಹಿಡುವಳಿದಾರ, ಮಧ್ಯಮ ಮತ್ತು ಸಣ್ಣ ರೈತರುಗಳಿಗೆ ಮಾಹಿತಿ ಕೊರತೆ ಇರುತ್ತೆ. ಈ ಕುಸುಂಬಿ ಯೋಜನೆ ಅಂಡರಲ್ಲಿ ರೈತರುಗಳಿಗೆ ಸುಮಾರು 80% ಸಬ್ಸಿಡಿ ಇದೆ. ಇವಾಗ ಇವರು PM ಕುಸುಮ್ ಅಂಡರಲ್ಲಿ ಅರ್ಜಿನ ಸಲ್ಲಿಸಿದರು. PM ಕುಸುಮಲ್ಲಿ ಏನಂತಂದರೆ, ನಾವು ಈಗ ರೈತರಿಗೆ ಸಿಗದೆ ಅಲ್ಪ ಆದಾಯ, ನಾವು ಕರೆಂಟ್ಗೆ KEBಗೆ ದುಡ್ಡು ಕಟ್ಕೊಂಡು TC ಹೋಗುತ್ತೆ, TCಗೆಲ್ಲ ಚಾರ್ಜ್ ಕಟ್ಟಬೇಕಾಗುತ್ತೆ. ಕೆಲವರು ರೈತರ ಹತ್ರ ದುಡ್ಡು ತೊಗೊಳಂಗಿಲ್ಲ, ಆ್ಯಕ್ಚುಲಿ ತೊಗೋತಾರೆ. ಅದಲ್ಲದೆ ಡೀಸೆಲ್ ಪಂಪ್ಗಳನ್ನ ಮಡಿಕೊಂಡು ಡೀಸೆಲ್ನ ವ್ಯಯ ಮಾಡಿಕೊಂಡು ಅದರಲ್ಲಿ ನಾವು ನೀರುಗಳನ್ನ ಜಮೀನುಗಳಿಗೆ ಸಿಂಪಡಣೆ ಮಾಡೋಕ್ಕೆ ಹೋದರೆ ಅದರಲ್ಲಿ ಆದಾಯ ತುಂಬ ಕಡಿಮೆ ಇರುತ್ತೆ. PM ಕುಸುಮ್ ಅಂತಂದರೆ ಸೌರಶಕ್ತಿನ ಉಪಯೋಗಿಸ್ಕೊಂಡು ಡೀಸೆಲ್ ಮತ್ತು ವಿದ್ಯುತ್ತಿನ ಬಳಕೆನ ಕಡಿಮೆ ಮಾಡಿಕೊಂಡು ಕೃಷಿ ಮಾಡೋದಕ್ಕೆ, ತೀರಾ ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಆದಾಯ ಕೃಷಿನ ಮಾಡೋದಕ್ಕೆ ಈ ಒಂದು ಯೋಜನೆ ನಮ್ಮ ಸರ್ಕಾರದ ಒಂದು ಮಹತ್ವದ ಯೋಜನೆಯಲ್ಲಿ ಇದು ಕೂಡ ಒಂದು. ಈ PM ಕುಸುಮ್ ಯೋಜನೆ ಅಂಡರಲ್ಲಿ ರೈತರಿಗೆ ಬರೋಬ್ಬರಿ 80% ಸಬ್ಸಿಡಿ ಇದೆ. ಎಷ್ಟು ಹೇಳಿ? 80% ಸಬ್ಸಿಡಿ ಇದೆ. ಆ 80%ಅಲ್ಲಿ ನೀವು ಕಟ್ಟಬೇಕಾಗಿರೋದು ಬರೀ 20% ಮಾತ್ರ. 20% ರೈತರು ಕಟ್ಟಿದ್ರೆ ನಿಮಗೆ 80% ಸಬ್ಸಿಡಿ ಸಿಗುತ್ತೆ. ಉದಾಹರಣೆಗೆ ಇವಾಗ ಇದು 7.5 HP ಇವರು ಅಪ್ಲೈ ಮಾಡಿದರು. ಯಾರೋ ರೈತ ಬಂದವರು, ಇಲ್ಲೇ ನಮ್ಮ ಹುಣಸೂರು ತಾಲೂಕಿನ ತಿಪ್ಲಾಪುರ ಗ್ರಾಮದವರು. ಇವರು 7.5 HPಗೆ 81,830 ರೂಪಾಯಿ ದುಡ್ಡು ಕೊಟ್ಟಿದ್ದರು. ಆದರೆ ಇವರಿಗೆ ಇದನ್ನು ನಾನು ಅಳವಡಿಸ್ಕೊತೀನಿ, ಈ ಸೋಲಾರ್ನ ನಾನು ಸಂಪೂರ್ಣ ದುಡ್ಡು ಕೊಟ್ಟು ಅಂತಂದರೆ ಇವರಿಗೆ ಖರ್ಚು ಆಗ್ತಿದ್ದು 3,85,000 ರೂಪಾಯಿ. ಆ 3,85,000 ರೂಪಾಯಲ್ಲಿ ಇವ್ರು ಕಟ್ಟಿರೋದು ಬರೀ 81,000 ರೂಪಾಯಿ. 81,000 ರೂಪಾಯಲ್ಲಿ ಸೋಲಾರ್ ಪ್ಯಾನಲ್ಗಳು, ಪಂಪು, ಮೋಟ್ರು, ಕೇಬಲ್ ಪ್ರತಿಯೊಂದೂ ಅವ್ರ ಹತ್ರ ಇನ್ನು 81,000 ಕಟ್ಟರೆ ಮುಗೀತು. ಇನ್ನೇನು 1 ರೂಪಾಯಿ ಕೂಡ ಖರ್ಚು ಮಾಡೋಂಗಿಲ್ಲ. ಇದೆಲ್ಲ ನಾವೇ ತೊಗೊಬಂದು ಇನ್ಸ್ಟಾಲ್ ಮಾಡಿ ನೋಡಿ. ಇವಾಗ CC ಆಗ್ತೀವಿ, ಕಾಂಕ್ರೀಟ್ ಹಾಕ್ಬಿಟ್ಟು ಮೋಲ್ಡ್ ಮಾಡ್ತಾಯಿದ್ದೀವಿ. ಇದು ಸೆಟ್ಟಾಗಿ 24 ಅವರ್ಸಲ್ಲಿ ಬಂದು ನಾಳೆ ಬಂದು ಕಂಪ್ಲೀಟ್ ಇನ್ಸ್ಟಾಲೇಷನ್ ಮಾಡ್ತೀವಿ. ನಿಮಗೆ ಇನ್ಸ್ಟಾಲ್ ಆಗಿರೋ ಕೂಡ ಒಂದು ನೆಕ್ಸ್ಟ್ ಯೂನಿಟ್ ಇದೆ. ನೆನ್ನೆ ಮತ್ತು ಮೊನ್ನೆ ಎಲ್ಲ ಮಾಡಿದ್ದೀವಿ. ಯಾಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ, ನಮ್ಮ ಈ ಹುಣಸೂರು ಪ್ರಾಂತ್ಯದಲ್ಲಿ ಹೆಚ್ಚಾಗಿ ರೈತರು ತಂಬಾಕು ಬೆಳೆಯಲ್ಲಿ ಅವಲಂಬಿತರಾಗಿದ್ದಾರೆ. ಆದರೆ ಇವ್ರಿಗೆ ನೋಡಿ ಎಷ್ಟು ಕಷ್ಟ ಅಂತಂದರೆ, ನೀರನ್ನ ಎಷ್ಟು ದೂರದಿಂದ ತತ್ತಿದ್ದಾರೆ ಅಂತಂದರೆ, ಇವ್ರಿಗೆ ಆ್ಯಕ್ಚುಲಾಗಿ ನಾನು ಯಾವ ರೈತರಿಗೆ ನಾನು ಇವತ್ತು ಸೋಲಾರ್ ಇನ್ಸ್ಟಾಲ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ಅವರ ಪಂಪ್ ಸೆಟ್ಟಲ್ಲಿ ಬೋರ್ ಇದೆ, ಬಟ್ ಕರೆಂಟ್ ಇಲ್ಲ. ಇಲ್ಲಿಂದಲೇ ಕರೆಂಟ್ ಸಪ್ಲೈ ಇದೆ. ಇಲ್ಲಿಂದ ಕರೆಂಟ್ ಸಪ್ಲೈ ತೊಗೊಳ್ಳೋದಕ್ಕೆ ಗೌರ್ಮೆಂಟ್ ಅವ್ರು ಕೇಳ್ತಿರೋದವ್ರಿಗೆ KEB ಅವರು 30,000 ರೂಪಾಯಿ ಕೇಳ್ತಿದ್ದಾರೆ. 30,000 ರೂಪಾಯಿ ಅಂತಂದರೆ ಈ ರೈತರಿಗೆ 30,000 ರೂಪಾಯಿ ಬರೀ ಕರೆಂಟ್ ತೊಗೊಳಕ್ಕೆ ಆದರೆ ಅವ್ರಿಗೆ ಪಂಪಿನ ವೆಚ್ಚ ಎಷ್ಟು, ಆ ಪಂಪಿಗೆ ಕೇಬಲ್ ಆಗ್ತಿಲ್ಲ, ಕೇಬಲ್ ವೆಚ್ಚ ಎಷ್ಟು, ಮತ್ತು ಸ್ಟಾರ್ಟರ್ ಬಾಕ್ಸು ಈ ಥರ ಮತ್ತು ಇನ್ನೂ ಏನೇನೋ ಪ್ಯಾನಲ್ಗಳೆಲ್ಲ ತೊಗೊಳಕ್ಕೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಹತ್ತತ್ರ 1-1.5 ಲಕ್ಷ ದುಡ್ಡು ಬೇಕಾಗುತ್ತೆ ರೈತರಿಗೆ, ಪೈಪು ಗೀಪೆಲ್ಲ. ಆದರೆ ಅದನ್ನು ನಾವು ಜಸ್ಟ್ 58,000 ರೂಪಾಯಲ್ಲಿ ಪೈಪಿಂದ ಹಿಡಿದು ಪ್ರತಿಯೊಂದು ಮಾಡಿ ಅವ್ರಿಗೆ ರಿಸಲ್ಟ್ ಕೊಡ್ತಿದ್ದೀವಿ. ಆ 58,000 ರೂಪಾಯಿ ಬರೀ ಅಷ್ಟೇ ನೀವು ಫಾರ್ಮರ್ ಶೇರ್ ಬರೀ 20% ಅಷ್ಟೇ ಕಟ್ತೀರಾ. ಇನ್ನು ಮಿಕ್ಕಿದ 80% ಶೇರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ನಿಮಗೆ ದೊರೆತದೆ. ನಿಮಗೆ ತಲೆ ಒಳಗಡೆ ಒಂದು ಓಡ್ತಿರ್ಬೋದು, ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ದಾಖಲಾತಿಗಳೇನೇನು ಬೇಕು, ನಾನು ಎಲ್ಲೋಗಿ ಅರ್ಜಿ ಸಲ್ಲಿಸಬೇಕು ಅನ್ನೋದು ನಿಮಗೆ ಯೋಚನೆ ಬಂದಿರಬೇಕು.
ಅದಕ್ಕೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ ಒಂದು ಯೋಜನೆಗೆ ನೀವು ಬೇಕಾಗಿರೋದು ಬರೀ ಎರಡು ಡಾಕ್ಯುಮೆಂಟ್, ನಿಮ್ಮ RTC ಮತ್ತು ನಿಮ್ಮ ಆಧಾರ್ ಕಾರ್ಡ್ ಅಷ್ಟೇ. ಎರಡನ್ನೂ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಕೇಳುತ್ತೆ. ಆದರೆ ಅದನ್ನು ಎಲ್ಲಿ ಅಪ್ಲೋಡ್ ಮಾಡಬೇಕಂತಂದರೆ PM ಕುಸುಮ್ ಅಂದರೆ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಅಂದ್ಬಿಟ್ಟು ಈ ಒಂದು ಯೋಜನೆಯ ಪೂರ್ತಿ PM ಅಂದರೆ ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಅಂದ್ಬಿಟ್ಟು ಅಫಿಷಿಯಲ್ ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಮುಖಾಂತರ ನೀವು ಅರ್ಜಿ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸ್ಬಿಟ್ಟು ಆ ವೆಬ್ಸೈಟಲ್ಲಿ ನೀವು ಸಬ್ಸಿಡಿ ಯಾರಿಗೆ ಬಂದಿದೆ, ಎಷ್ಟು ಜನಕ್ಕೆ ಬಂದಿದೆ, ಅರ್ಜಿ ಯಾವಾಗ ಸಲ್ಲಿಸ್ಬೋದು, ಯಾವಾಗ ಓಪನ್ ಆಗುತ್ತೆ, ಪ್ರತಿಯೊಂದು ಮಾಹಿತಿ ಕೂಡ ನಿಮ್ಮ ಅರ್ಜಿಯ ಸ್ಥಿತಿ ಏನು ಎಲ್ಲಾದರೂ ಕೂಡ ಅದರಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಅದ್ರ ಜೊತೆಗೆ ಸರ್, ಈ ಸೋಲಾರ್ ಪ್ಯಾನಲ್ ಅಳವಡಿಸೋದ್ರಿಂದ ಸಂಪೂರ್ಣ ಏನು ಬೆನಿಫಿಟ್ ಇದೆ ಇದ್ರ ಬಗ್ಗೆ ಹೌದೌದು, ಖಂಡಿತ. ನಮ್ಮ ರೈತರುಗಳಿಗೆ ಮನದಾಳವಾಗಿ ಹೋಗ್ಬಿಡ್ಬೇಕು, ಏನಕ್ಕಿದೆ ಅಂತ ಅದನ್ನು ಸ್ವಲ್ಪ ನೀವು ಕಂಪ್ಲೀಟ್ ಡೀಟೇಲ್ಸ್ ಆಗಿ. ಈ ಸೋಲಾರ್ ಅಳವಡಿಕೆಯಿಂದ ಮುಖ್ಯವಾಗಿ ಆಗುವಂಥ ಪ್ರಯೋಜನಗಳೇನಂತಂದರೆ ನಮ್ಮ ರೈತ ಬಾಂಧವರಿಗೆ ತುಂಬ ಕಡಿಮೆ ಬಂಡವಾಳದಲ್ಲಿ ಕೃಷಿನ ಮಾಡ್ಬೋದು. ಜೊತೆಗೆ ನಾವು ಒಂದು ದಿನಕ್ಕೆ ಏನಂತಂದರೆ ಈ ಒಂದು ಎಲೆಕ್ಟ್ರಿಕಲ್ ಸಪ್ಲೈ ತೊಗೋತೀವಲ್ವಾ, ವಿದ್ಯುತ್ ಸಪ್ಲೈಯಿಂದ ಒಂದು ದಿನಕ್ಕೆ ಪವರ್ ಸಪ್ಲೈ ಅಂತ ಕೊಡ್ತಾರೆ. ಪವರ್ ಸಪ್ಲೈಲಿ ಒಂದು ದಿನಕ್ಕೆ 4 ರಿಂದ 5 ಗಂಟೆ ಟೈಮ್ ಕೊಡ್ತಾರೆ. ಇನ್ನು ರಾತ್ರಿ ಒಂದು 2 ಅವರ್ಸ್ ಕೊಡ್ತಾರೆ. ಹತ್ರ 6 ರಿಂದ 7 ಗಂಟೆ ಕೊಟ್ಟರೆ ಮ್ಯಾಕ್ಸಿಮಮ್ ಅಂದರೆ ಒಂದು 6 ರಿಂದ 7 ಗಂಟೆ ಟೈಮ್ ಪವರ್ ಕೊಡ್ತಾರೆ. ಅದರಲ್ಲಿ ಬೇಸಿಗೆ ಟೈಮ್ ಅಂತೂ ಕೇಳೋಂಗಿಲ್ಲ. ಅದರಿಂದ ರೈತರುಗಳಿಗೆ ರಾತ್ರಿ ಹೊತ್ತೆಲ್ಲ ಹೋಗಿ ಜಮೀನು ಹತ್ರ ಹೋಗಿ ನೀರು ಹಾಯಿಸ್ಬೇಕಾಗುತ್ತೆ. ಕೆಲವರು ಶುಂಠಿ ಹಾಕಿರ್ತಾರೆ, ಇಲ್ಲ ತಂಬಾಕು ಹಾಕಿರ್ತಾರೆ, ಇಲ್ಲ ಭತ್ತ ಏನೋ ಒಂದು ಹಾಕಿದ್ರು ನೀರು ವೋಲ್ಟೇಜ್ ಸಮಸ್ಯೆಯಿಂದ ಕರೆಂಟ್ಗಳನ್ನ ಕಡಿವಾಣ ಹಾಕಿದಾಗ ರಾತ್ರಿ ಹೊತ್ತೆಲ್ಲ ಹೋಗಿ ನಿದ್ದೆಗೆ ಇಟ್ಕೊಂಡು ಅವ್ರವ್ರ ಭೂಮಿ ಹತ್ರ ಹೋಗಿ ನೀರನ್ನು ಹಾಯಿಸ್ಬೇಕಾಗುತ್ತೆ. ಆದರೆ ನೀವು ಸೋಲಾರ್ನ ಅಳವಡಿಸ್ಕೊಂಡ್ರೆ ಈ ಕುಸುಮ್ ಅಂಡರಲ್ಲಿ ಬಂದರೆ ನೀವು ಫಲಾನುಭವಿಗಳಾದರೆ ಈಗ ಸುಮಾರು 8 ಗಂಟೆಗೆಲ್ಲ ಆನ್ ಆಯಿತು ಅಂದರೆ 5:30-6 ಗಂಟೆ ಗಂಟ ನಿರಂತರವಾಗಿ ನೀರು ಬರ್ತಾನೆ ಇರುತ್ತೆ. ಎಷ್ಟು ಅವರ್ ಆಯಿತು? ಬೆಳಿಗ್ಗೆ 8 ಗಂಟೆ ನಿಮಗೆ ಬಿಳಿ ಮಾಡೋದು ಬಿಸಿಲೇ ಬೇಕು ಅಂತೇನಿಲ್ಲ. ಬಿಸಿಲಿದ್ರೆ ವೋಲ್ಟೇಜ್ ಮೇಲೆ ಟೆಂಪ್ರೇಚರ್ ಜಾಸ್ತಿ ಆದಾಗ ಏನಾಗುತ್ತೆ, ನಿಮಗೆ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ, ಔಟ್ಪುಟ್ ಜಾಸ್ತಿ ಇರುತ್ತೆ. ಬಟ್ ಬಿಳಿ ಮೋಡ ಇದ್ರೂ ನಿಮಗೆ ಆನ್ ಆಗ್ತಿರುತ್ತೆ, ನೀರು ಬರ್ತಾನೆ ಇರುತ್ತೆ. ಕಪ್ಪು ಮೋಡ ಇದ್ದಾಗ, ಮಳೆ ಮೋಡ ಇದ್ದಾಗ ನೀರು ಅವಶ್ಯಕತೆ ಇರಲ್ಲ ಭೂಮಿಗೆ. ತಾಲೂಕು ತಿಪ್ಲಾಪುರ ಗ್ರಾಮದಲ್ಲಿ ಬೇಸಿಕ್ಕಾಗಿ ನಾವು ಏನು ಗ್ರಿಡ್ಗಳನ್ನ ಪಿಲ್ಲರ್ಗಳನ್ನ ನಿಲ್ಲಿಸಿ ಅದ್ರ ಬಗ್ಗೆ ತೋರಿಸಿದೆ. ಇವಾಗ ನಾನು ಹುಣಸೂರಿಂದ ಸುಮಾರು 35 ರಿಂದ 37 ಕಿಲೋಮೀಟರ್ ದೂರದಲ್ಲಿರೋ ಬಿಳ್ಕೆರೆ ಹೋಬಳಿಲಿರೋ ಹರದನಹಳ್ಳಿ ಗ್ರಾಮದಲ್ಲಿದ್ದೇನೆ. ಇಲ್ಲಿಗೆ ಏನಕ್ಕೆ ಬಂದಿದ್ದೀವಿ ಅಂತಂದರೆ ಸಂಪೂರ್ಣವಾಗಿ ಸೋಲಾರ್ ಪಂಪ್ ಇನ್ಸ್ಟಾಲ್ ಆಗಿರುವಂಥ ಒಂದು ಯೂನಿಟ್ಗೆ ಬಂದಿದ್ದೀನಿ. ನಮ್ಮ ಫಾರ್ಮರ್ ಕೂಡ ನಮ್ಮ ಜೊತೆಲಿದ್ದಾರೆ. ಬನ್ನಿ ನಾನು ತೋರಿಸ್ತೀನಿ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳ್ತೀನಿ. ಇವರೇ ನಮ್ಮ ಫಲಾನುಭವಿಗಳು ಪುನೀತ್ ಅಂದ್ಬಿಟ್ಟು ಹರದನಹಳ್ಳಿ ಗ್ರಾಮದವರು. ಸರ್ ನಮಸ್ಕಾರ. ನಮ್ಮೂರು ಹರದನಹಳ್ಳಿ, ಬಿಳಿಕೆರೆ ಹೋಬಳಿ, ಹುಣಸೂರು ತಾಲೂಕು, ಮೈಸೂರು ಡಿಸ್ಟ್ರಿಕ್ಟ್. ಎಷ್ಟು ದಿನ ಆಯ್ತು ಸರ್ ಇನ್ಸ್ಟಾಲೇಷನ್? ಸರ್ ಒಂದು 3 ಡೇಸ್ ಆಗಿದೆ. ನಿಮ್ಗೆ ಏನು ಖುಷಿ ಆಯ್ತಾ ಇದ್ರದ್ದು ಬಗ್ಗೆ ವಿಚಾರ ನೋಡಿ? ಖುಷಿ ಆಯ್ತು ಸರ್. ಸರ್ ಅಂದರೆ 81,000 ಬಿಲ್ ಪೇ ಮಾಡೋದಕ್ಕಿಂತ ಹೆಚ್ಚಾಗಿ ಅಂದರೆ ಇವಾಗ 12 ಗಂಟೆ ಕರೆಂಟ್ ಹೋಗೈತೆ. ಇವಾಗ ಸಂಜೆ ತನಕ ಮೋಟ್ರ್ ಆನ್ ಮಾಡಿದ್ರೆ ಏನು ತೊಂದರೆ ಇಲ್ಲ ಸರ್. ಇಲ್ಲಿಂದ ಒಂದು 1/2 ಕಿಲೋಮೀಟರ್ ರನ್ ಆಗೈತೆ ಸರ್ ಮೋಟ್ರ್. ಆಲ್ರೆಡಿ ರನ್ ಮಾಡಿ ನೋಡಿ. 1/2 ಕಿಲೋಮೀಟರ್ ಎಲ್ಲಿ ತನಕ ಸರ್? ಇಲ್ಲಿಂದ ನಮ್ಮ ಮನೆ ಹತ್ರ. ಮನೆ ತನಕ? ಹೌದೌದು, ಯಾಕೆಂದ್ರೆ ಇಲ್ಲಿಂದ ಅವ್ರ ಮನೆ ತನಕ ಪೈಪ್ಲೈನ್ ಮುಂಚೆನೆ ಮಾಡ್ಕೊಂಡಿದ್ರು ಇವರು. ಪೈಪ್ಲೈನ್ ಮೊದಲೇ ಆಲ್ರೆಡಿ ಇತ್ತು. ಅದೇ ಪೈಪ್ಲೈನ್ ಕಲೆಕ್ಷನ್ ಕೊಟ್ಕೊಂಡು ನಾನು ಮಾಡಿದೆ. ಒಂದು 7 ಜೆಟ್ ಹೊಡಿತು ಸರ್. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಈ ಸ್ಕೀಮ್ ನ ಮಾಡಿರೋದ್ರಿಂದ ನಿಮಗೆ ಖುಷಿ ಆಯ್ತು? ಖುಷಿ ಆಯ್ತು ಸರ್. ಸರ್ ನಾವು ಪೇಮೆಂಟ್ ಮಾಡಿದ್ದಕ್ಕೂ ನನಗೆ ಅದ್ರ ಬಗ್ಗೆ ಅನುಕೂಲ ಐತೆ ಅಂದ್ಬಿಟ್ಟು ನನಗೆ ವಿಲಾಸ ಐತೆ ಸರ್. ಸಮಾಧಾನ ಐತೆ ಸರ್. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಏನಂತಂದರೆ, ಇದು ಬಂದು 7.5 HP ಸೋಲಾರ್ ಕಂಪ್ಲೀಟ್ ಇನ್ಸ್ಟಾಲೇಷನ್ ಸೋಲಾರ್ ಪ್ಯಾನಲ್. ಸೊ ಇದೆಲ್ಲ ಟೋಟಲ್ ನಿಮಗೆ ನೋಡ್ಬೋದು. ಅದ್ರ ಮೇಲ್ಗಡೆ ಎಷ್ಟಿದೆ ಗೊತ್ತಾ? 4 ಇದೆ, ಕೆಳಗಡೆ 3 ಇದೆ. ಸೊ ಇದರಲ್ಲಿ ಮೇಲ್ಗಡೆ 3, ಕೆಳಗಡೆ 3 ಇದೆ. ಟೋಟಲ್ ನಿಮಗೆ 13 ಪ್ಯಾನಲ್ ಇದೆ, ಸೋಲಾರ್ ಪ್ಯಾನಲ್. ಓಕೆ. ಸೊ ನಾವು ಇದರಲ್ಲಿ ಏನು ಮಾಡಿದ್ದೀವಿ ಅಂದರೆ, ಇದು ನಾವು ಇನ್ಸ್ಟಾಲ್ ಮಾಡಿರೋದು ಬಂದು CRI ಸೋಲಾರ್ ಪಂಪ್ಗಳು. CRI ಕಂಪ್ನಿಯಿಂದ ನಾವು ವೆಂಡರ್ ತೊಗೊಂಡಿರೋದು. ಇವು CRI ವೆಂಡರ್ನ ಸೆಲೆಕ್ಟ್ ಮಾಡಿದರು. ಯಾವುದೋ ಕುಸುಂಬಿ ಯೋಜನೆಯಲ್ಲಿ PM ಕುಸುಮ್ ಅಂಡರಲ್ಲಿ ಅರ್ಜಿ ಹಾಕಿ ವೆಂಡರ್ನ CRI ಸೆಲೆಕ್ಟ್ ಮಾಡಿದ್ದು. ಈ 3 ದಿನದಿಂದ ಕೆಲಸ ನಡೀತಾ ಇತ್ತು. ನೆನ್ನೆ ಸಂಪೂರ್ಣಗೊಂಡಿತ್ತು. ಇವಾಗ ಬನ್ನಿ, ಇದು ಕಂಪ್ಲೀಟ್ ಸೋಲಾರ್ ಪ್ಯಾನಲು. ಇದ್ರ ಕೆಳಗಡೆ ಬಂದರೆ ನಿಮಗೆಲ್ಲ ಕಂಪ್ಲೀಟ್ ಸಿಕ್ಬಿಡುತ್ತೆ. ಇದು ಯಾವ ಥರ ಇನ್ಸ್ಟಾಲ್ ಮಾಡಿದರೆ ಹೇಗಿದೆ ಅಂತ. ಫುಲ್ ಸ್ಟ್ರಾಂಗ್, ಒಂದು ಸ್ವಲ್ಪನೂ ಶೇಕ್ ಬರೋಲ್ಲ ನಿಮಗೆ. ನೋಡಿ, ಪಿಲ್ಲರ್ ಇದು ಕಂಪ್ಲೀಟ್ ಕಾಂಕ್ರೀಟ್ ಆಗಿದೆ, ಕಂಪ್ಲೀಟ್ ಮೋಲ್ಡ್ ಆಗಿದೆ. ಇದು ಬಂದು ಸ್ಟಾರ್ಟರ್ ಬಾಕ್ಸು. ಸೊ ಇದೆಲ್ಲ ಕಂಪ್ಲೀಟ್ ಪ್ಯಾನಲ್ಗಳಿಗೆ ಸೀರಿಯಲ್ ಕನೆಕ್ಷನ್ ಆಗಿರುತ್ತೆ. ಒಂದಕ್ಕೊಂದು ಪಾಸಿಟಿವ್ ನ್ಯೂಟ್ಸ್ ಕಂಪ್ಲೀಟ್ ಸೀರಿಯಲ್ ಕನೆಕ್ಷನ್ ಆಗಿ ಸ್ಟಾರ್ಟರ್ ಬಾಕ್ಸ್ ಬಂದು ಕನೆಕ್ಟ್ ಆಗಿರುತ್ತೆ. ಇದು ಅರ್ಥಿಂಗ್ ಕೊಟ್ಟಿದ್ದೀವಿ, ಅರ್ಥಿಂಗ್. ಸೊ ಲೈಟಿಂಗ್ ಡಿಸ್ಟೆನ್ಸ್ ಯಾವುದೇ ಥರ ಸಿಡ್ಲು ಹೊಡೆದಿರೋ ಥರ ಅದನ್ನು ರಿಸ್ಟ್ರಿಕ್ಟ್ ಮಾಡೋ ಥರ ನಾವು ನಿಮಗೆ ಅಳವಡಿಸಿದ್ದೀವಿ. ಆ್ಯಕ್ಚುಲಾಗಿ ಸೋಲಾರ್ ಪ್ಯಾನಲ್ಗಳು ಸೌತ್ ಫೇಸಿಂಗಲ್ಲಿ ಇರಬೇಕು. ಏನಕ್ಕೆ ಅಂತಂದರೆ, ನಮ್ಮ ಸೂರ್ಯ ಉದಯಿಸೋದು ಮ್ಯಾಕ್ಸಿಮಮ್ ಬೆಳಗ್ಗೆ 8 ರಿಂದ ಸುಮಾರು 8 ಗಂಟೆಯಿಂದ 7:30 8 ಗಂಟೆ ಸ್ಟಾರ್ಟ್ ಆದರೆ ಈ ಫೇಸಲ್ಲಿರುತ್ತೆ. ಈ ಫೇಸಿಂದ ಆ ಫೇಸ್ ವೆಸ್ಟಿಗೆ.
ಸೊ ಕಂಪ್ಲೀಟ್ ಡೈರೆಕ್ಷನ್ ಈ ಡೈರೆಕ್ಷನ್ ಇರುತ್ತೆ ಸೌತ್ ವೆನಲ್ಲಿ. ಸೊ ಅವಾಗ ಇದು ಅಬ್ಸರ್ವೇಷನ್ ಜಾಸ್ತಿ ಇರುತ್ತೆ, ಸನ್ಲೈಟ್ ಅಬ್ಸರ್ವೇಷನ್ ಜಾಸ್ತಿ ಇದ್ದಷ್ಟು ವೋಲ್ಟೇಜ್ ಯಾವಾಗ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ, ಔಟ್ಪುಟ್ ಹಂಗೆ ಇರುತ್ತೆ. ಇವಾಗ ಆನ್ ಮಾಡ್ತೀನಿ, ನೀವೇ ನೋಡಿ ಎಷ್ಟು ಖುಷಿ ಆಗ್ತೀರಿ ಅಂತ. ಸರ್ ಹಂಗೆ ಅದನ್ನು ಪ್ಯಾನ್ ಮಾಡಿ. ಜಸ್ಟ್ ಒಂದು 10 ರಿಂದ 15 ಸೆಕೆಂಡಲ್ಲೇ ನಿಮಗೆ ಔಟ್ಬಿಟ್ಟು ನೀರು ಬಂದ್ಬಿಡುತ್ತೆ. ಇದು 320 ಅಡಿ ಡೀಪಲ್ಲಿದೆ. ಈ ಬೋರು 320 ಅಡಿ ಡೀಪಲ್ಲಿದೆ. ಇವರು ಬೆಳಿಗ್ಗೆ ಒಂದು 8 ಗಂಟೆ 7:30 8 ಗಂಟೆಗೆ ಮಾಡಿ ನೋಡಿ ಏನಿದೆ ಇದು ಔಟ್ಪುಟ್. 320 ಅಡಿಯಿಂದ ನೀರು ಪ್ರೆಷರ್. ಹತ್ತತ್ರ ಇವರು ಇಲ್ಲಿಂದ ಅವ್ರ ಮನೆ ಗಂಟ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಅರ್ಧ ಕಿಲೋಮೀಟ್ರ್ ಗಂಟು ಒಂದು 6 ರಿಂದ 7 ಜೆಟ್ ಹೊಡಿತಿದೆ. ಇವಾಗ ರೈತರಿಗೆ ಗೊತ್ತಾಗುತ್ತೆ ನೋಡಿ 7.5 HP ಎಷ್ಟು ಪ್ರೆಷರ್ ಇದೆ ಅಂತ ಔಟ್ಪುಟ್. ಸರ್ ನಿಮ್ಮದು ಕರೆಂಟ್ ಬಂದಿದೆಯಾ ನಿಮ್ಮ ಬೋರ್ದು? ಕರೆಂಟ್ ಬಂದಿತ್ತು ಸರ್, ಅದನ್ನ ಆಫ್ ಮಾಡಿದ್ವಿ. ಇವಾಗ ರನ್ನಿಂಗ್ ಹೋಗಿದೆ ಅದು ಕರೆಂಟ್ ಎಷ್ಟು ಗಂಟೆ ಗಂಟ? ಕರೆಂಟ್ ಬೆಳಿಗ್ಗೆ 8 ರಿಂದ ಮಧ್ಯಾಹ್ನ 1 ಗಂಟೆ. ಮಧ್ಯಾಹ್ನ 1 ಗಂಟೆ ಮೇಲೆ ನಿಮ್ಮ ಬೋರ್ ಆನ್ ಆಗಲ್ಲ. ಬೋನಾ ನಮ್ಮದು ಬೆಳಗ್ಗೆ 7:30 8 ಗಂಟೆಗೆ ಚಾಲು ಆದರೆ ಸಂಜೆ 5 ರಿಂದ 5:30 ಗಂಟೆ ಸರಾವಾಗಿ ನೀರು ಬರ್ತಾನೆ ಇರುತ್ತೆ. ರಾತ್ರಿ ಕೂಡ ಜಮೀನು ಹತ್ರ ಬರೋ ಅವಶ್ಯಕತೆ ಇಲ್ಲ. ಇವರು ಶುಂಠಿ ಬೆಳೆ ಹಾಕಿದ್ದಾರೆ, ಮತ್ತು ತಂಬಾಕು ಬೆಳೆ ಬೆಳೀತಾರೆ ಈ ಕಡೆ ಜಾಸ್ತಿ. ನಾನು ಹೇಳೋದೇನೆಂದರೆ ಈ ಯೋಜನೆ ಉಪಯೋಗಿಸ್ಕೊಂಡೋಣ 4 ಜನಕ್ಕೆ ಮಾದರಿಯಾಗಿ ನೀವು ತೋರಿಸ್ಬೇಕು, ಯಾಕಂದರೆ ಬೆನಿಫಿಟ್ ಸಿಕ್ಕಿದೆ. ಸರ್ ಆ ಥರ ಮಾಡಲ್ಲ ನನಗೆ. ನಾನು ಈ ಯೋಜನೆಗೆ ಅಪ್ಲೈನೇ ಮಾಡ್ತಿರಲಿಲ್ಲ ಸರ್. ನಾನು ಓನಾಗಿ ನಾನು ಮೊಬೈಲಲ್ಲೇ ಅಪ್ಲೈ ಮಾಡಿ ಮೊಬೈಲಿಂದನೇ ಪೇಮೆಂಟ್ ಮಾಡಿ ಸರ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಇನ್ಸ್ಟಾಲ್ ಮಾಡಿಸಿರೋದು ಸರ್. ಇನ್ನು ಈ ಸೋಲಾರ್ ಪ್ಯಾನೆಲ್ ಬಗ್ಗೆ ಹೇಳ್ಬೇಕಂದ್ರೆ ಇದ್ರ ಲೈಫ್ ಸ್ಪ್ಯಾನ್ ಬಂದು 20 ರಿಂದ 25 ವರ್ಷ ಇರುತ್ತೆ. ನಾವು ಇವ್ರಿಗೆ ನಮ್ಮ ಕಂಪನಿಯಿಂದ DC ಮೋಟ್ರ್ಗಳನ್ನ ಕೊಟ್ಟಿದ್ದಾರೆ. V4 DC CRI ಸೋಲಾರ್ ಪಂಪ್ ಮತ್ತು ಮೋಟರ್ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಮೇಂಟೆನೆನ್ಸ್ ಏನಂತಂದರೆ ಡಸ್ಟ್ ಕೂತ್ಕೋಬಾರ್ದು ಜಾಸ್ತಿ. ಈ ಬಡ್ಸ್ಗಳು ಪಿಕ್ಕಿ ಹಾಕ್ಬಿಡುತ್ತಲ್ಲ ಮಾಮೂಲಿ ಆ ಥರ, ಅದನ್ನು ಅವಾಗವಾಗ ಕ್ಲೀನ್ ಮಾಡ್ಕೋಬೇಕು ನೀಟಾಗಿ ಸ್ಮೂತಾಗಿ. ಒಂದು ಕಾಟನ್ ಬಟ್ಟೆ ಯೂಸ್ ಮಾಡಿಕೊಂಡು ಸಾಫ್ಟಾಗಿ ಹ್ಯಾಂಡ್ಲ್ ಮಾಡಬೇಕು. ಪ್ರತಿಯೊಂದು ಅವ್ರಿಗೆ ಏನೇನು ಮೇಂಟೆನೆನ್ಸ್ ಮಾಡಬೇಕು ಎಲ್ಲ ಹೇಳ್ಬಿಟ್ಟೋಗಿರ್ತೀವಿ. ಇನ್ನು DC ಮೋಟ್ರದ್ದು ಲೈಫ್ ಸ್ಪ್ಯಾನ್ ಬಂದರೆ 15 to 16 years. ನೀವು AC ಮೋಟ್ರ್ ಎಲ್ಲ ಓದ್ತಂದ್ರೆ 18 ರಿಂದ 19 ವರ್ಷ ಬರ್ತದೆ. DC ಮೋಟ್ರು ಅದು ಬರ್ತದೆ ಸಾಮಾನ್ಯವಾಗಿ, ಅದೇನು ಮೇಜರ್ ಏನಾಗಲ್ಲ. ಇದಕ್ಕೆ ಕೆಳಗಡೆ ಸ್ವಿಚ್ಚು ಎಲ್ಲ ಇನ್ಸ್ಟಾಲ್ ಮಾಡಿರ್ತೀರಾ, ವೈರ್ಗಳು, ಪ್ಲಾಸ್ಟಿಕ್ ಐಟಮ್ಸ್ಗಳೆಲ್ಲ ಅದನ್ನು ಇಯರ್ಲಿ ಒನ್ಸ್ ಅವ್ರು ಚೆಕ್ ಮಾಡ್ಕೋಬೇಕು. ರೈತ ಬಂಧುಗಳೇ, ಇಲ್ಲಿವರೆಗೂ ನಿಮಗೆ PM ಕುಸುಂಬಿ ಯೋಜನೆಯಲ್ಲಿ ಯಾವ್ಯಾವ ಥರ ನೀವು ಫಲಾನುಭವಿ ಆಗಬೇಕು ಅನ್ನೋದ ನಮ್ಗೆ ಗೊತ್ತಿರೋಷ್ಟು ಹೆಚ್ಚಿನ ಮಾಹಿತಿ ನಿಮಗೆ ಹೇಳಿದ್ದೀನಿ. ಇನ್ನೂ ಅತಿ ಹೆಚ್ಚು ಮಾಹಿತಿ ಬೇಕು ಅಂದರೆ ಈ ನಮ್ಮ ಗುರು ಯೂಟ್ಯೂಬ್ ಚಾನಲ್ ಇರುವಂಥ ಗುರುಪ್ರಸಾದ್ ನಾವು ಮೀಟ್ ಮಾಡಿದ್ರೆ ಅವರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಮ್ಮ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾರೆ. ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಅದನ್ನು ನಿಮ್ಗೆ ಕೊಡ್ತಾರೆ. ಇವು ಹೊಸದಾಗಿ ಸ್ವಯಂ ಉದ್ಯೋಗವನ್ನು ಪ್ರಾರಂಭಿಸಬೇಕು ಅಂತ ಅಂದ್ಕೊಂಡಿರೋಂಥವ್ರಿಗೆ ಕೆಲವೊಂದು ಸರ್ಕಾರದ ಸಬ್ಸಿಡಿ ಇರುವಂಥ ಸ್ಕೀಮ್ಗಳಿದೆ. ಎಕ್ಸಾಂಪಲ್ PMEGP ಆಗಿರ್ಬೋದು, PMFME ಆಗಿರ್ಬೋದು, ಮುದ್ರಾ ಆಗಿರ್ಬೋದು, ಈ ಥರ ಕೆಲವೊಂದು ಸ್ಕೀಮ್ಗಳಿದೆ. ಪ್ರಾಣಿ ಸಾಗಾಣಿಕೆ, ಹೈನುಗಾರಿಕೆ ಮಾಡೋಂಥವ್ರಿಗೆ, ಇಲ್ಲ ಆಹಾರ ಸಂರಕ್ಷಣೆ ಮತ್ತು ಕಿರು ಘಟಕಗಳಲ್ಲಿ ಸ್ಥಾಪನೆ ಮಾಡೋಂಥವ್ರಿಗೆ, ಇಲ್ಲ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನ ಮಾಡೋಂಥವ್ರಿಗೆ, ಆ ಎಲ್ಲ ನಿರುದ್ಯೋಗಿಗಳಿಗೆ ಇರುವಂತಹ ಸರ್ಕಾರದ ಸಬ್ಸಿಡಿ ಸ್ಕೀಮ್ಗಳ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮ್ಮ ಗುರು ಯೂಟ್ಯೂಬ್ ಚಾನಲಲ್ಲಿ ಗುರುಪ್ರಸಾದ್ ಅವರಿಗೆ ಮಾಹಿತಿ ಕೊಟ್ಟಿರ್ತೀನಿ. ಏನಾದರೂ ಆಸಕ್ತಿ ಇರೋಂಥವ್ರು ದಯಮಾಡಿ ಅವ್ರಿಗೆ ನೀವು ಮಾಹಿತಿನ ಕೊಡಿ. ನಿಮಗೆಲ್ಲ ರೀತಿಯಲ್ಲೂ ನಮ್ಮ ಸಹಕಾರ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ನನಗೆ ಇಷ್ಟೊತ್ತು ಸಮಯ ಕೊಟ್ಟಂತಹ ಗುರು ಅವ್ರಿಗೂ ನಾನು ಧನ್ಯವಾದ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.